ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮನ್ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿವೆ, ಮತ್ತು ಈ ಸಮಸ್ಯೆಗಳನ್ನ ಅವನ ಸುತ್ತ ಇರೋರೇ ಸೃಷ್ಟಿಸ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ನಾನು ಒಬ್ಬ. ಸಣ್ಣ ವಯಸ್ಸಲ್ಲೇ ಭೀಮನಿಗೆ ಮದುವೆ ಮಾಡಿಬಿಟ್ಟೆ. ಅದೇ ಇವನಿಗೆ ತುಂಬಾ ಕಷ್ಟ ತರ್ತಾ ಇದೆ. ಆದ್ರೆ ಇವತ್ತು ನೋಡಿದ್ರೆ ಕಣ್ಣು ಮುಂದೆ ಏನೆಲ್ಲ ನಡೀತಾ ಇದೆಯೋ ಅದು ಒಂಥರ ಕಷ್ಟನೇ ಅಂತ ಅನಿಸ್ತಾ ಇದೆ. ಅಪ್ಪ, ಕಷ್ಟಗಳನ್ನೆಲ್ಲ ಮೆಟ್ಟು ನಿಂತ ಮೇಲೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದಲ್ವ? ನೋಡು ಮಗನೇ, ನಿನಗೆ ಪ್ರತಿಯೊಂದು ಕೂಡ ಕಷ್ಟದ ಪರೀಕ್ಷೆಗಳೇ. ಯಾಕೆಂದ್ರೆ ಒಂದು ಸೋಲು ಜನರಲ್ಲಿ ನಿನ್ನ ಮೇಲಿನ ವಿಶ್ವಾಸವನ್ನೇ ಕಳ್ಕೊಳ್ಳೋ ಥರ ಮಾಡುತ್ತೆ. ಪ್ರತಿ ಸಾರಿನೂ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಚಿಕ್ಕ ವಯಸ್ಸಿಂದ ನೀವು ನನ್ನನ್ನು ಒಬ್ಬ ಸಾಧಾರಣ ಹುಡುಗನ ಥರ ಬೆಳೆಸಲಿಲ್ಲಪ್ಪ. ಸದಾ ನನ್ನನ್ನು ಹೊರಿತುಂಬಿಸಿದ್ದೀರ. ಮಗು ನಾಯಕನ ರೀತಿಯಲ್ಲಿ ಆಲೋಚನೆ ಮಾಡುವಂತಿದ್ರಿ. ಮತ್ತು ನಾಯಕ ಅಂದಮೇಲೆ ಸಾಧಾರಣ ಗೆಲುವಿಗೂ ಅನೇಕ ತ್ಯಾಗಗಳನ್ನು ಮಾಡಬೇಕಾಗುತ್ತೆ. ನಾನು ಸಾಕಷ್ಟು ಸಲ ಯೋಚಿಸಿದ್ದೀನಿ, ನೀನೇನಾದರೂ ಒಡೋದರಾಗಿ ಹೋಗಿದ್ರೆ ಕೊನೆ ಪಕ್ಷ ಈ ಕಷ್ಟಗಳಿಂದಾದರೂ ನೀನು ದೂರ ಇರ್ಬೋದಾಗಿತ್ತೇನೋ. ಅದರಿಂದ ಏನು ವ್ಯತ್ಯಾಸ ಆಗ್ತಿತ್ವಪ್ಪ? ಈ ಬೊಂಬಾಯಿನಲ್ಲೇ ಸಾವಿರಾರು ಸಮಸ್ಯೆಗಳಿವೆ. ಎಲ್ಲಿ ಹೇಗೆ ಹೋರಾಟ ಮಾಡ್ತೀನೋ ಅಲ್ಲೂ ಹಾಗೆ ಮಾಡ್ತಿದ್ದೆ. ಜನ ಬಹುಶಃ ಬೇರೆ ಇರ್ತಿದ್ರು, ಆದರೆ ಮನಸ್ಥಿತಿ ಇದೇ ಇರ್ತಿತ್ತು. ಅಲ್ಲದೆ ಅಲ್ಲಿ ನಾನೊಬ್ಬನೇ ಹೋರಾಟ ಮಾಡಬೇಕಿರ್ತಿತ್ತು. ಅಪ್ಪ, ಸತಾರದಿಂದ ಈ ಹೋರಾಟ ಶುರುವಾಗಿ ಬೊಂಬಾಯಿಗೋ ವಡೋದರಾಗೋ ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ತಾ ಇತ್ತು. ಆದರೆ ಕೊನೆಯವರೆಗೂ ಈ ಹೋರಾಟ ಮುಂದುವರಿತಿತ್ತು. ಅದಿರ್ಲಿ ಅಪ್ಪ, ನಾನು ಬಂದಿದ್ದ ಉದ್ದೇಶ ಏನು ಅಂದರೆ ನಿಮ್ಮಿಂದ ಸಹಾಯ ಆಗಬೇಕಿತ್ತು. ಹಾ, ಹೇಳು. ನಿನ್ನೆ ನನ್ನಿಂದಾಗಿ ಮಕ್ಕಳ ಪುಸ್ತಕ ಹಾಳಾಯ್ತಲ್ವಾ? ಅವ್ರ ತಂದೆ ತಾಯಿ ಇವತ್ತು ಬಂದಿದ್ರಲ್ಲ, ಅದಕ್ಕೆ ಅವ್ರಿಗೆಲ್ರಿಗೂ ಒಂದು ಹೊಸ ಪುಸ್ತಕ ಕೊಡ್ಸೋಣ ಅಂತಿದ್ದೀರಿ. ಆದರೆ ಅಷ್ಟೊಂದು ಪುಸ್ತಕ ತಗೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ, ಅಲ್ಲ ಸಾಲ ಅಂತ ಕೊಡಿ, ಪರವಾಗಿಲ್ಲ, ನಾನು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ದುಡ್ಡಿದ್ರೆ ತಾನೇ ಸಾಲ ಕೊಡಕ್ಕಾಗೋದು. ಆದ್ರೆ ದುಡ್ಡಿಲ್ವಲ್ಲ. ಅಲ್ದೆ ನಿಂಗೆ ಅಂದ್ರೆ ಖಂಡಿತ ಇಲ್ಲ. ಜೀಜಾಬಾಯಿ, ಭೀಮ ಇಲ್ಲಿವರೆಗೂ ಯಾವತ್ತೂ ನನ್ನ ಹತ್ರ ದುಡ್ಡೇ ಕೇಳಿಲ್ಲ. ಆದ್ರೆ ಇವತ್ತು ಕೇಳ್ತಾ ಇದ್ದಾನೆ. ಆದ್ರೆ ಕೊಡ್ತೀನಿ ಬಿಡು. ಇಲ್ಲ, ಈ ಮನುಷ್ಯನಿಗೆ ಸಹಾಯ ಮಾಡಬಾರ್ದು, ಖಂಡಿತ ಮಾಡಬಾರ್ದು. ಹೋಗು. ಜಿಜಾಬಾಯ್, ಪ್ರತಿಯೊಂದಕ್ಕೂ ವಾದ ಮಾಡಕ್ ಬರಬೇಡ. ಸರಿ, ಮಾಡಲ್ಲ. ಹಾ, ವಾದ ಮಾಡಲ್ಲ. ನೇರವಾಗಿ ಹೇಳ್ತೀನಿ, ನೀವು ಈ ಮನುಷ್ಯನಿಗೆ ಸಹಾಯ ಮಾಡಬೇಡಿ. ನೋಡೋ ಜಿಜಾಬಾಯ್, ಅಪ್ಪ, ಈಗ ನೀವಿಬ್ರು ಜಗಳ ಆಡಬೇಡಿ. ನಾನು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ. ಹಾ, ಆಗ್ಲಿ, ಹೋಗು, ಮಾಡ್ಕೋ, ಹೋಗು ಹೋಗು. ಯಾಕೆ ಹೊರಟ್ಬಿಟ್ರಿ? ರಮಾ,
ಸಾಲ ತಾನೇ ಕೇಳ್ತಿರೋದು ಇವ್ರು. ಆದ್ರೆ ಸಾಲ ಕೊಡಕ್ ದುಡ್ಡಿಲ್ವಲ್ಲ. ಯಾಕಾಗಲ್ಲ? ನಾನು ನಿಮಗ್ ಸಾಲ ಕೊಟ್ಟಿದ್ನಲ್ಲ, ನೀವ್ ನಿಮ್ ತವ್ರ ಮನೆಗೆ ಹೋಗುವಾಗ. ಹೇಯ್, ಸುಳ್ಳು ಹೇಳ್ಬೇಡ. ನಾನ್ ಯಾವಾಗ ಹೋಗಿದ್ದೆ? ನೀನ್ ಯಾವಾಗ ಸಾಲ ಕೊಟ್ಟಿದ್ದೆ? ಹಾ, ನೆನ್ಪ್ ಮಾಡ್ಕೊಳ್ಳಿ ಸ್ವಲ್ಪ. ನಿಮ್ ಕಾಲ್ ಮುರ್ದು ಹೋಗಿತ್ತು, ನೀವ್ ತವ್ರ ಮನೆಗೆ ಹೋಗ್ಬೇಕು ಅಂದ್ರಿ. ಆಗ ನಾನ್ ನಿಮಗ್ ಸಾಲ ಅಂತ ಕೊಟ್ಟಿದ್ದೆ. ನೋಡಿದ್ರ ಎಂತ ಹೆಂಗ್ಸವಳು ಸುಳ್ಗಾತಿ. ನಂಗೆ ಯಾವಾಗ ಕಾಲ್ ಮುರಿದಿತ್ತು? ಮುರ್ದಿತ್ತು, ನೆನ್ಪಿಸ್ಕೊಳ್ಳಿ. ನೋಡಿದ್ರ, ಕೇಳಿಸ್ಕೊಂಡ್ರಾ? ನೀವೇ ಹೇಳಿ, ನನ್ ಕಾಲ್ ಯಾವಾಗ ಮುರಿದಿತ್ತು? ಹಾ, ಅವತ್ತೊಂದ್ಸಲ ನನ್ ಕೈಗೇನೋ ಏಟಾಗಿತ್ತು ಅಷ್ಟೇ. ಅಂದ್ರೆ ನಿಮಗ್ ಎಲ್ಲ ನೆನ್ಪಿದೆ. ನಿಜ ಹೇಳಿ, ಯಾಕೆ ಹೀಗ್ ನಾಟಕ ಮಾಡ್ತಿದ್ರಿ? ಇವತ್ತು ನನ್ ಮದ್ವೆ ಇದೆ. ನಾನ್ ಬೇಗ ಹೋಗ್ಬೇಕು. ನನ್ನನ್ ಬಿಡು ಬಿಡು ಬಿಡು. ನನ್ನ ಬಿಡಲ್ಲ ಇವತ್ ನಿನ್ನ ಬಿಡಲ್ಲ ನಾನ್ ನಿನ್ನ. ಇವನ್ ಬೇಕಂತಾನೆ ನನ್ ಮೇಲೆ ಹೂ ಎಸ್ತ. ಇಲ್ಲ, ಇವತ್ತಿವರು ನನ್ ಮೇಲೆ ಹೂ ಎಸ್ತಿದ್ದಾರೆ. ಇವತ್ತು ನನ್ ಮದ್ವೆ ಇದೆಯಲ್ಲ, ಇವ್ರು ಯಾಕೆ ನನ್ ಮೇಲೆ ಹೂ ಎಸಿಬೇಕು? ಗೊತ್ತಾಯ್ತು. ಇಷ್ಟು ದಿನ ಸ್ವಲ್ಪ ಅನುಮಾನ ಇತ್ತು ನನಗೆ. ಇವತ್ತು ಎಲ್ಲ ನಿಜನೂ ನನಗೆ ಗೊತ್ತಾಯ್ತು. ಭೀಮಾ, ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ಆಯ್ತು, ಆಮೇಲೆ ಮಾತಾಡೋಣ. ಆದ್ರೆ ಮಾವ, ನಾವ್ ಕೇಳಿದ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ಮಗನಾಗಿ ಇವ್ರಿಗೆ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಹಕ್ಕಿದೆ. ಕಷ್ಟ ಅಂತ ಬಂದಾಗ ತಂದೆ ಹತ್ರ ಸಾಲ ಕೇಳೋ ಹಕ್ಕು. ತಿಳ್ಕೊಳ್ಳೋದು ತಿಳ್ಕೊಂಡಿದ್ದೀರಾ. ಪೂರ್ತಿ ವಿಷಯ ತಿಳ್ಕೊಂಡೇ ಹೋಗಿ. ನಾನ್ ಯಾರಿಗೂ ಭಯ ಪಡಲ್ಲ. ಇಲ್ಲೇನೇ ನಡೀತಿದ್ರು ಅದರಲ್ಲಿ ನಿಮ್ಮಪ್ಪನೂ ಶಾಮೀಲಾಗಿದ್ದಾರೆ. ಅಪ್ಪ, ಹೌದು ಭೀಮಾ, ಈ ದುಡ್ಡೆಲ್ಲ ಇವ್ರದೇನೆ. ಆದ್ರೆ ಇವ್ರ ದುಡ್ಡಿನ ಮೇಲೆ ನಿನ್ಗೆ ಯಾವ ಹಕ್ಕು ಇಲ್ಲ. ಅಕಸ್ಮಾತ್ ಇದ್ರೂನು ನಾನದನ್ನೊಪ್ಪಲ್ಲ. ಇದು ಇವ್ರ ಪೆನ್ಷನ್ ದುಡ್ಡು. ಅದೇ ನಿಂಗೆ ಕೊಡ್ಲಿ? ಇವರೆಲ್ಲ ದುಡ್ಡಿನ ಮೇಲೆ ನನಗ್ ಮಾತ್ರನೇ ಹಕ್ಕಿರೋದು. ನಿನಗೂ ಹಕ್ಕಿಲ್ಲ ನನ್ನ ಪೆನ್ಷನ್ ದುಡ್ಡು ಮೇಲೆ. ಭೀಮನಿಗೆ ಆ ದುಡ್ಡು ದಕ್ಕಲ್ಲ ಅಂದಮೇಲೆ ನಿನಗೂ ಆ ದುಡ್ಡು ದಕ್ಕಬಾರ್ದು. ಹೋಗು, ನನ್ನ ದುಡ್ಡನ್ನ ತಗೊಂಬಾ. ಇದೆ ಅಲ್ವಾ ನಿಮ್ ದುಡ್ಡು? ಅಯ್ಯೋ, ನಿಜಬಾ, ನೀನ್ ಏನ್ ಮಾಡ್ತಾ ಇದೀಯಾ? ನಿಜಬಾ, ನಾನು ಮಾತಾದ್ರು ಕೇಳು. ಅತ್ತೆ, ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ನೀವು ಹೀಗೆಲ್ಲ. ಏಯ್, ಹೋಗೆ. ಅಯ್ಯೋ, ಅಲ್ಲಿ ನಿಮ್ಕೋ. ಇವತ್ ನಾನು ಇವನ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ.
ತಗೋ. ನಿಮ್ಮ ಅಪ್ಪನ ದುಡ್ಡು ಮೇಲೆ ನಿನಗೆ ಹಕ್ಕಿರೋದೇ ಆದ್ರೆ ನನಗೂ ಕೂಡ ಹಕ್ಕಿದೆ ಆ ದುಡ್ಡನ್ನ ಈ ಥರ ಹಾಳು ಮಾಡಿ ಕೊಡೋದಿಕ್ಕೆ. ಮಗನೇ ಭೀಮಾ, ಅದು ಅಪ್ಪ, ನಿಮ್ಮ ಅಸಹಾಯಕತೆನ ನಾನು ಅರ್ಥ ಮಾಡ್ಕೋಬಲ್ಲೆ. ನಾನು ನಿಮ್ಮ ಹತ್ರ ದುಡ್ಡು ಕೇಳಬಾರ್ದಾಗಿತ್ತು. ಈಗ ಎಲ್ಲಿ ಹೊರಟ್ರಿ ನೀವು? ಅತ್ತೆ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ, ನಿಂತ್ಕೊಳ್ಳಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಕ್ ಬಂದಿದ್ದೀನಿ. ದಯವಿಟ್ಟು ಭಾಷಣ ಮಾತ್ರ ಮಾಡಬೇಡ. ಜೊತೆಗೆ ನಿಮ್ಮ ಹತ್ರ ಹೀಗೆ ನಡ್ಕೋಬೇಕು ಅಂತ ಬುದ್ಧಿ ಹೇಳಕ್ಕೂ ಬರಬೇಡ. ನಾನು ಎರಡಕ್ಕೂ ಬಂದಿಲ್ಲ. ನಾನು ಹೇಳಕ್ ಬಂದಿರೋದಿಷ್ಟೇ. ಇಷ್ಟೊಂದು ವಿಷಯನ ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ಮ ಒಳಗಿರುವಂಥ ಮನುಷ್ಯತ್ವನೇ ಬಲಿ ತಗೊಂಡ್ಬಿಡುತ್ತೆ. ಅಲ್ಲದೆ ನಿಮ್ಮಿಂದ ನಾನೊಂದು ಪಾಠ ಕಲ್ತಿದ್ದೀನಿ. ಮನುಷ್ಯನಿಗೆ ಕೋಪ ಬರೋದಕ್ಕೆ ಸಾವಿರಾರು ಕಾರಣ ಇರ್ಬೋದು, ಆದರೆ ಅಸೂಯೆಯಿಂದ ಬರೋ ಕೋಪ ಇದೆಯಲ್ಲ, ಅದು ಎಲ್ಲದಕ್ಕಿಂತ ವಿನಾಶಕಾರಿಯಾಗಿರುತ್ತೆ. ಹೇಗೆ ಅಂದರೆ, ಕ್ಷಣಾರ್ಧದಲ್ಲಿ ಬೆಲೆ ಬಾಳುವಂಥ ದುಡ್ಡು ಸಹ ಉಪಯೋಗಕ್ಕೆ ಬರ್ತಿರೋ ತಗಡಾಗುತ್ತೆ. ನೀವೇ ಯೋಚನೆ ಮಾಡಿ, ಒಂದು ಕ್ಷಣದ ಅಸೂಯೆಯಿಂದ ಆ ದುಡ್ಡಿನ ಬೆಲೆನೇ ಕಳೆದೋಯ್ತು. ಮತ್ತು ಅಂಥದ್ದೇ ಅಸೂಯೆನ ವರ್ಷಗಟ್ಟಲೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರ. ಅದು ನಿಮ್ಮನ್ನು ಎಷ್ಟು ಹಾಳು ಮಾಡಿರ್ಬೇಡ. ಆಯ್ತಾ? ನಾನು ಸತ್ತ ಮೇಲೆ ಸಿಹಿ ಹಂಚಬೇಕಾದ್ರೆ ಈಗ ಹೊರಡು. ಭೀಮ್ರಾವ್, ಭೀಮ್ರಾವ್, ನಮಗ್ ನ್ಯಾಯ ಬೇಕು. ನಮಗ್ ನ್ಯಾಯ ಬೇಕು. ಭೀಮ್ರಾವ್, ನ್ಯಾಯ ಕೊಡು. ನ್ಯಾಯ ಬೇಕು ನಮ್ಗೆ. ಭೀಮ್ರಾವ್, ನ್ಯಾಯ ಕೊಡು ನಮ್ಗೆ. ಭೀಮ್ರಾವ್, ಭೀಮ್ರಾವ್, ಹೇ ಭೀಮ್ರಾವ್, ನೀನ್ ಹಂಗೆ ಹೇ ಹೋಗೋದಿಲ್ಲ, ನಿಂತ್ಕೋ. ನಿಂತ್ಕೋ. ಭೀಮ್ರಾವ್, ಅಣ್ಣ, ಇಲ್ಲಿ ಸ್ವಲ್ಪ ದುಡ್ಡಿದೆ, ಇವತ್ತಿಗಾಗತ್ತೆ. ಇದರಲ್ಲಿ ಕಾಗದ ಕೊಂಡ್ಕೊ, ಮತ್ತೆ ಮಕ್ಳಿಗೋಸ್ಕರ ಕಾಪಿನೂ ಕೊಂಡ್ಕೊ. ನಾಳೆ ನೋಡ್ಕೊಳ್ಳೋಣ. ಧನ್ಯವಾದ ಅಣ್ಣ. ಭೀಮಾ, ಭೀಮಾ, ನನ್ನ ಹತ್ರನೂ ಸ್ವಲ್ಪ ದುಡ್ಡಿದೆ, ತಗೋ ಇಟ್ಕೋ. ಧನ್ಯವಾದ ಅಮ್ಮ. ನೋಡ್ರಪ್ಪ, ಎಂತ ಅನ್ಯಾಯ ನೋಡ್ರಪ್ಪ. ಗಂಡ ನೋಡಿದ್ರೆ ಇಲ್ಲಿ ಧರಣಿ ಕೂತಿದ್ದಾನೆ, ಹೆಂಡತಿ ನೋಡಿದ್ರೆ ಗಂಡ ಯಾರ ವಿರುದ್ಧ ಧರಣಿ ಕೂತಿದ್ದಾನೋ ಅವನಿಗೆ ಸಹಾಯ ಮಾಡ್ತಿದ್ದಾಳೆ ನೋಡಿ. ಇದು ಬರೀ ಅನ್ಯಾಯ ಅಲ್ಲ, ನಂಬಿಕೆ ದ್ರೋಹ ಕೂಡ. ಕಮಲಾ, ನನ್ ದುಡ್ಡು ಕೊಡ್ತಾ ಇದೀಯಾ? ನಾನ್ ನಿಮ್ ದುಡ್ಡನ್ನ ಮುಟ್ಟು ಕೂಡ ಇಲ್ಲ. ಇದು ನಾನ್ ಕಷ್ಟಪಟ್ಟಿರೋದು. ನೋಡ್ರಪ್ಪ, ಎಷ್ಟು ದುರಹಂಕಾರದಲ್ಲಿ ಮಾತಾಡ್ತಿದ್ದಾರೆ. ನಾನೇ ಹೇಳಿಸ್ತೀನಿರು. ಏಯ್ ಕಮಲಾ, ಭೀಮಂಗೆ ನನ್ ದುಡ್ಡು ಕೊಡಕ್ ಹೇಳೋ. ಅಮ್ಮ, ನೀವೀ ದುಡ್ಡನ್ನ ವಾಪಸ್ ತಗೋ. ಭೀಮಾ, ನೀನ್ ಈ ದುಡ್ಡು ವಾಪಸ್ ಕೊಟ್ರೆ ನನ್ನ ನಾಣೆ ನೋಡು. ನೋಡು ಕಮಲಾ, ಇದು ನನ್ ಮೇಲೆ ಆಣೆ. ವಾಪಸ್ ತಗೋ ದುಡ್ಡನ್ನ. ಅಯ್ಯೋ, ಬೇಕಾದಾಗ ಮನೆ ಬಿಟ್ಟು ಹೋಗೋದು, ಬೇಕಾದಂಗ್ ಬಣ್ಣ ಬದಲಾಯಿಸೋದು, ಹೆಂಡ್ತಿನ ಗುಲಾಮ್ರ ಥರ ನೋಡೋದು, ನಿಮ್ಮಂತವ್ರ ಆಣೆಗೆಲ್ಲ ನಾನ್ ಬೆಲೆ ಕೊಡೋದಿಲ್ಲ. ಮಿತಿ ಮೀರಿದ್ರೆ ನಾನು ಯಾರು ಅಂತ ತೋರಿಸ್ಬೇಕಾಗತ್ತೆ. ನೀವು ಮಿತಿ ಮೀರಿದ್ರೆ ನಾನು ಏನು ಅಂತ ತೋರಿಸ್ಬೇಕಾಗತ್ತೆ. ಕಮಲಾ,
ಯೋಚನೆ ಕೂಡ ಮಾಡಬೇಡಿ, ಏನು ಪ್ರಯೋಜನ ಇಲ್ಲ ಇದರಿಂದ. ಈ ವಠಾರದಲ್ಲಿ ಭೀಮ ಇರೋದು, ರಾಮ್ಜಿ ಅಣ್ಣ ಇರೋದು, ರಮಾ ಇರೋದು, ಅವ್ರ ಜೊತೆ ಇದ್ದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದನ್ನ ನಾವು ಕಲ್ತಿದೀವಿ. ಅರ್ಥ ಆಯ್ತಾ? ನೆನಪಿಟ್ಕೊಳ್ಳಿ ಪುರುಷಿ ಅಣ್ಣ, 12 ವರ್ಷದ ಹಿಂದೆ ನೀವು ಕಮಲಮ್ಮ ಅವ್ರನ್ನ ಬಿಟ್ಟು ಹೋಗಿದ್ರಲ್ಲ, ಆಗ ಅವ್ರು ಬೇರೆನೇ ಆಗಿದ್ರು. ಮತ್ತು ಈಗ ನಿಮ್ಮ ಕಣ್ಣು ಮುಂದೆ ನಿಂತಿರೋ ಈ ಕಮಲಮ್ಮ ಬೇರೆನೆ. ಮತ್ತೆ ಇವತ್ತಿಂದ ಇನ್ನೊಂದ್ಸಲ ನನ್ನ ತಾಯಿ ಮೇಲೆ ನೀವು ಕೈ ಎತ್ತಿದ್ರೆ ಆವಾಗ ನಾನಂತೂ ಸುಮ್ಮನಿರಲ್ಲ. ಉತ್ಸಾಹ ಕಮ್ಮಿ ಆಗಿದೆ ಅನಿಸ್ತಿದೆ. ಇವತ್ತು ಯಾವ ಕ್ರಾಂತಿಕಾರಿಗಳು ಕಾಣಿಸ್ತಿಲ್ಲ. ಇನ್ನು 2ನೇ ದಿನದ ಪತ್ರ ಇದೆ, 3ನೇ ದಿನದೆಲ್ಲ ಪತ್ರ. ಆಯ್ತು ಅನ್ಸುತ್ತೆ. ಒಂದಿನ ನಾಟಕ ಮುಗೀತು ಅನ್ಕೋತೀನಿ. ಉತ್ತರ ಕೊಡೋರು ಯಾರು ಇಲ್ಲ ಅಂತ ಜ್ಞಾನೋದಯ ಆಗಿರ್ಬೇಕು ಅವನ್ಗೆ. ಸುಮ್ನೆ ಬೀದಿ ಅಲ್ಕೊಂಡಿದ್ರೆ ಏನ್ ಪ್ರಯೋಜನ ಹೇಳಿ? ಮತ್ತೆ ಕೂಲಿಗೆ ಹೋಗ್ಬೇಕು, ಅದಕ್ಕೆ ಇಲ್ಲಿ ಯಾರು ಬಂದಿಲ್ಲ. ಸರಿಯಾಗಿ ಹೇಳಿದ್ರಿ ಎಲ್ರು. ಇನ್ನ ಭೀಮ್ರಾವ್ ಇಲ್ಲಿ ಖಂಡಿತ ವಾಪಸ್ ಬರಲ್ಲ. ಎಲ್ಲೋ ಕಳೆದೋಗಿದ್ದಾನೆ ಬಿಡಿ. ಬೇರೆ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ. ಒಟ್ಟಲ್ಲಿ ನೀವೆಲ್ಲರೂ ಸರಿಯಾಗಿ ಒಂದು ಮಾತು ತಿಳ್ಕೊಳ್ಳಿ. ಇಷ್ಟು ದಿನ ಆ ಭೀಮ್ರಾವ್ ಇಲ್ಲಿ ನಾಟಕ ಮಾಡ್ತಿದ್ನಲ್ಲ, ಎಲ್ಲ ಕಡೆ ಪತ್ರಗಳನ್ನ ಹಂಚೋದು, ಎಲ್ಲ ಕಡೆ ಪತ್ರಗಳನ್ನ ಅಂಟಿಸೋದು, ಅದರಿಂದ ಏನು ಸಾಧಿಸೋಕಾಗಿಲ್ಲ ಅವನ್ಗೆ. ಸಾಧಿಸಿದ್ದೀನಿ. ನಾನು ಬೇಕಾದಷ್ಟು ಸಾಧಿಸಿದ್ದೀನಿ ಮೇಘನಾಥ್ ಅವರೇ. ಮೊದಲನೇದಾಗಿ ನಾನಿನ್ನೂ ಸೋತಿಲ್ಲ ಈ ಹೋರಾಟದಲ್ಲಿ. 2ನೇದಾಗಿ ನೀವುಗಳು ಇಷ್ಟು ದಿನ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ರಲ್ಲ, ಇವತ್ತು ಇಲ್ಲಿ ನಿಂತಿದ್ದೀರ. ಅದು ಹೇಗಿನ್ನೂ ಇಲ್ಲಿ ಯಾವುದೇ ಪತ್ರ ಅಂಟಿಸಿಲ್ಲ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀರ. ನಿಮ್ಮ ಮನಸ್ಸಲ್ಲಿ ಒಂದು ಕುತೂಹಲ ಮೂಡಿದೆಯಲ್ಲ, ಇದೇ ನನ್ನ ಸಾಧನೆ. ಮತ್ತು ನೀವು ನೋಡ್ತಾ ಇರಿ, ನಿಧಾನವಾಗಿ ಈ ಕುತೂಹಲ ಪ್ರತಿಯೊಬ್ಬರ ಮನಸ್ಸಲ್ಲೂ ಮೂಡುತ್ತೆ. ಮತ್ತು ಯಾರೊಬ್ಬರ ಮನಸ್ಸಲ್ಲಿ ಸಂವೇದನಾಶೀಲತೆಗೆ ಅವಕಾಶ ಇದೆಯೋ ಅವರು ಈ ಕುತೂಹಲಕ್ಕೆ ಉತ್ತರ ಕೊಡ್ತಾರೆ. ಈ ಪ್ರಯತ್ನ ಅನ್ಯಾಯದ ವಿರುದ್ಧದ ಹೋರಾಟಕ್ಕೆ ನಾಂದಿ ಹಾಡುತ್ತೆ. ಅದು ಅಲ್ಲದೆ ಮೇಘನಾಥ್ ಅವರೇ, ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ಕೆಲವೊಬ್ಬರು ನೋಡುಗರಾಗ್ತಾರೆ. ಮತ್ತು ಹಾಗಿರೋರಲ್ಲಿ ಕೊನೆ ಪಕ್ಷ ಒಬ್ರು ಮನಸ್ಸಲ್ಲಾದ್ರೂ ಪರಿವರ್ತನೆ ನಾನು ತಂದ್ರೆ, ಅವ್ರ ಮನಸ್ಸಲ್ಲೂ ಕೂಡ ಕುತೂಹಲ ಮೂಡಿದ್ರೆ ಅದೇ ನನ್ನ ಸಾಧನೆ. ಮತ್ತು ನೀವೆಲ್ಲ ಹೋಗಿ ದಿನನಿತ್ಯದಂತೆ ಪೇಪರ್ ಓದಿ, ಮತ್ತು ನಮಗೆ ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡಿ, ಸರಿನಾ? ಹೋಗಿ ನಿಂತ್ಕೊಳ್ಳಿ. ಏನ್ ನಡೀತಾ ಇದೆ ಭೀಮ್ರಾವ್ ಇಲ್ಲಿ? ಅಲ್ಲ, ನನ್ಗೊಂದಂತೂ ಅರ್ಥ ಆಗ್ತಾ ಇಲ್ಲ. ನಿನ್ನಲ್ಲಿ ಕಿಂಚಿತ್ ಮನುಷ್ಯತ್ವ ಇದೆಯಾ ಅಥವಾ ಅದನ್ನು ಎಲ್ಲ ಮಾರ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ? ಇದೆಂತ ಅಪಾಯಕಾರಿ ಆಟ ಆಡ್ತಿದ್ಯಾ ನೀನು ಈ ಅಮಾಯಕ ಹುಡುಗರನ್ನ ಇಟ್ಕೊಂಡು? ನಿನ್ನೆವರೆಗೂ ಇವ್ರಿಗೆ ಬುದ್ಧಿವಾದ ಹೇಳ್ತಿದ್ದೆ ಅಲ್ಲ, ಓದಿ ಕಲೀರಿ, ದೊಡ್ಡ ವ್ಯಕ್ತಿಗಳಾಗಿ ಅಂತ. ಆದ್ರೆ ಇವತ್ತು ನಿನ್ನ ಹೋರಾಟ ಅಂತ ಬಂದ್ ಕೂಡ್ಲೆ ಈ ಮುಗ್ಧ ಮಕ್ಕಳಿಂದ ಪೇಪರ್ಗಳನ್ನ ಹರಿಸ್ತಾ ಇದ್ಯಾ. ಚೀ 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 ಚೀ, ನಾಚಿಕೆ ಆಗ್ಬೇಕು ನಿನ್ಗೆ. ನರಕದಲ್ಲೂ ನಿನ್ಗೆ ಜಾಗ ಸಿಕ್ಕಲ್ಲ ಬಿಡು. ಮೇಘನಾಥ್ ಅವರೇ, ನಿಮ್ಮ ಈ ಮಾತುಗಳಿಂದ ಈ ಮಕ್ಕಳು ಯಾವುದೇ ರೀತಿ ಬದಲಾಗಲ್ಲ. ಯಾಕಂದ್ರೆ ನೀವು ಯಾವ ವಿಷಯ ಹಿಡ್ಕೊಂಡು ನಮ್ಮೆಲ್ಲರ ಮನಸ್ಸಲ್ಲಿ ವಿಷದ ಬೀಜ ಬಿತ್ತಕ್ಕೆ ನೋಡ್ತಾ ಇದ್ದೀರೋ ಅದೇ ವಿಷಯ ನಮ್ಮಲ್ಲಿ ಭಾವನೆಗಳನ್ನು ಮೂಡಿಸುತ್ತೆ. ನಿನ್ನೆ
ಈ ಮಕ್ಕಳು ನನಗೋಸ್ಕರ ಮಾಡಿರೋ ತ್ಯಾಗ ನನ್ನ ಮನ್ಸು ತುಂಬಿಸಿದೆ. ಅದಕ್ಕೆ ನಾನಿವತ್ತು ನಿರ್ಧಾರ ಮಾಡಿದ್ದೀನಿ, ಇವತ್ತಿಂದ ಒಬ್ಬ ಹುಡುಗನ ಪುಸ್ತಕದಿಂದ ಒಂದೇ ಒಂದು ಕಾಗದ ಹರಿಯೋದು ಬಿಡಲ್ಲ.